ನೋಡಿ, ಈಗ ಏನು ಅವರು ಮಿಸ್ಸಿಂಗ್ ಇದ್ದಾರೆ ಅಂತ ಸಾಕಷ್ಟು ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಬಂದಾಗ ಅದನ್ನು ಪರಿಶೀಲನೆ ಮಾಡಿದಾಗ ಅವರು ಒಂದು ಲಿಖಿತ ಮೂಲಕ ಅರ್ಜಿಯನ್ನು ಬರೆದು ಕೊಟ್ಟಿದ್ದಾರೆ. ನಾನು ತುರ್ತಾಗಿ ಮನೆಗೆ ಹೋಗಬೇಕು ಅಂತ ಅವರ ತಂದೆಯವರ ಅನಾರೋಗ್ಯದಿಂದ. ಅದನ್ನೇ ನಾವು ತಮಗೆ ತಿಳಿಸಿದ್ದು. ಅವ್ರ ಒಫಿಷಿಯಲ್ ಫೋನ್ ಸ್ವಿಚ್ ಆಫ್ ಇತ್ತು, ಬೇರೆ ನಂಬರಿಂದ ಒಂದು ಖಾಸಗಿ ನಂಬರಿಂದ ಮಾತನಾಡಿ ಆವಾಗ ಅವರು 2 ದಿನದಲ್ಲಿ ಬರ್ತೀನಂತ. ಇದು ಮೊನ್ನೆ ಏನು ಶನಿವಾರ ನಡೆದಂಥ ಘಟನೆ. ಅದು ನಾಳೆ ಬರ್ತಾರಾ ನಾಡಿದ್ದು ಬರ್ತಾರಾ ಅದು ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ನನಗೆ ಇಲ್ಲ. ಆದರೆ ಏನು ಮಿಸ್ಸಿಂಗ್ ಆಗಿದ್ದಾರೆ ಅಥವಾ ಓಡೋಗಿದ್ದಾರೆ ಅಂತ ತಾವು ಏನು ವರದಿಗಳು ಬರ್ತಾಯಿತ್ತು, ಅವರು ಲೀವ್ ಹಾಕಿದ್ದಾರೆ ಅಂತ ಅಷ್ಟೇ ನಾವು ಹೇಳ್ತಾ ಇರೋದು. ಅದು ಬೇಸ್ಡ್ ಆನ್ ಹಿಸ್ ಲೆಟರ್ ಆ್ಯಂಡ್ ಬೇಸ್ಡ್ ಆನ್ ಹಿಸ್ ಕಮ್ಯುನಿಕೇಷನ್ ಟು ದ ಗೌರ್ಮೆಂಟ್. ಜೊತೆ ಇಡಿ ಕೂಡ ಅವ್ರ ಮನೆಗೆ ದಾಳಿ ಮಾಡಿದೆ. ಇಲ್ಲ ನೋಡಿ, ಅದು KPSC ಪ್ರಕರಣದ ಬಗ್ಗೆ ಸರ್ಕಾರ ಯಾವುದೇ ರಾಜಿ ಇಲ್ಲ. ದೆರ್ ಈಸ್ ನೋ ಕಾಂಪ್ರಮೈಸ್ ಆನ್ ದ್ಯಾಟ್. ಯಾರು ಉಪ್ಪು ತಿಂದಿದ್ದಾರೆ ನೀರು ಕುಡಿಲೇಬೇಕಾಗ್ತದೆ. ಅದು KPSC ಅಧ್ಯಕ್ಷರು ಇರ್ಬೋದು, ಅದು ಕಂಟ್ರೋಲರ್ ಇರ್ಬೋದು, ಅಥವಾ ಬೇರೆ ಯಾವ ಸಿಬ್ಬಂದಿಗಳನ್ನ ಇರ್ಬೋದು. ಯಾಕಂದರೆ ಯುವಕರ ಭವಿಷ್ಯ ಜೊತೆ ಚೆಲ್ಲಾಟ ಮಾಡುವ ಅಧಿಕಾರ ಯಾರಿಗೂ ಸರ್ಕಾರ ಕೊಟ್ಟಿಲ್ಲ, ಕಾನೂನು ಸಂವಿಧಾನ ಕೊಟ್ಟಿಲ್ಲ. ನೋಬಡಿ ಈಸ್ ಅಬೌವ್ ದ ಲಾ. ಅದು ಚೇರ್ಮನ್ ಇರ್ಬೋದು, IAS ಆಫೀಸರ್ ಇರ್ಬೋದು, ಬೇರೆ ಯಾವ ಸಿಬ್ಬಂದಿಗಳನ್ನ ಇರ್ಬೋದು. ಅವ್ರು ಏನೇ ಎನ್ಕ್ವೈರಿಗಳು ಇದ್ರೂ ಕೂಡ ಅವ್ರು ಎದುರಿಸೋಕ್ಕೆ ತಯಾರಿರ್ತಾರೆ. ಎಲ್ಲಿ ಹೋಗ್ತಾರೆ ಯಾರ ಅಧಿಕಾರಿಗಳು? ಇಂಡಿಯಾನಲ್ಲೇ ಇರಬೇಕಲ್ಲ. ಜ್ಞಾನೇಂದ್ರ ಈಗ ಎಸ್ಕೇಪ್ ಆಗಿರೋದೇ ಹಲವು ಅನುಮಾನಕ್ಕೆ ಕಾರಣ ಆಗಿರುತ್ತೆ. ಅದು ಒಪ್ತೀನಿ. ಪರ್ಸೆಪ್ಷನ್ ವೈಸು ನೀವು ಹೇಳ್ದಂಗೆ ಈ ಸಾಂದರ್ಭಿಕವಾಗಿರುವಂಥ ಈ ಸಂದರ್ಭಗಳು ನೋಡಿದ್ರೆ ಖಂಡಿತವಾಗೂ ಅನುಮಾನ ಆಸ್ಪದ ಮಾಡಿಕೊಡ್ತೇವೆ. ಆದರೆ ಅವರು ಪತ್ರನೂ ಬರೆದಿದ್ದಾರೆ. ಮೊನ್ನೆ ಅವರು ನನಗೆ ಸಂಪರ್ಕ ಕೂಡ ಬಂದಿದ್ದಾರೆ. ಅದಾದಮೇಲೆ ನಾನು ಮಾಡೋಕ್ಕೆ ಹೋಗಿಲ್ಲ. ಪತ್ರ ಯಾರಿಗೆ ಬರ್ತಿದ್ದಾರೆ? ಬಹುಶಃ ಅವರ ಡಿಪಾರ್ಟ್ಮೆಂಟ್ ಹೆಡ್ಡಿಗೆ ಬರ್ದಿರ್ತಾರೆ, ಸೆಕ್ರೆಟ್ರಿಗೆ ಬರ್ದಿರ್ತಾರೆ. ಬಿಕಾಸ್ ಈ ರಿಪೋರ್ಟ್ಸ್ ಟು ಈ ಸೆಕ್ರೆಟ್ರಿ. ಸೊ ನನ್ನ ಪ್ರಕಾರ ಅವ್ರು ಸೆಕ್ರೆಟ್ರಿಗೆ ಬರ್ದಿದ್ದಾರೆ. ಪೊಲೀಸ್ ಇಲಾಖೆ, ಗೃಹ ಇಲಾಖೆ ಏನಾದರೂ ಅವ್ರು ಟ್ರೇಸ್ ಮಾಡೋಂಥದ್ದು ಆ ಥರದ್ದು ಏನಾದರೂ ಮಾಡ್ತೀವಿ? ಇಲ್ಲ, ನೋಡಿ ಅವರೇ ಬಂದು ಸರ್ಕಾರಕ್ಕೆ ಹೇಳಿದಾರಲ್ಲ ನಾವು ಬರ್ತಾ ಇದ್ದೀವಿ ಅಂತ. ಸೊ ಅದು ಏನಿದ್ರು ಕೂಡ ವಿ ಆರ್ ಮಾನಿಟ್ರಿಂಗ್ ಎವ್ರಿಥಿಂಗ್. ಇಡಿದವರು ನಿನ್ನೆ ನಮಗೆ ಒಂದು ಪತ್ರ ಬರೆದಿದ್ದಾರೆ, ನಮಗೆ ಸಹಕಾರ ಬೇಕು ಅಂತ. ಸಂಪೂರ್ಣವಾಗಿ ನಾವು ಅವರಿಗೆ ಸಹಕರಿಸ್ತಾ ಇದ್ದೇವೆ. ನಾನು ಹೇಳ್ದಂಗೆ KPSC ವಿಚಾರದಲ್ಲಿ ಯಾವುದೇ ವಿನಾಯಿತಿ ಇಲ್ಲ, ಯಾವುದೇ ರೀತಿಯಾದಂಥ ರಾಜಿ ಇಲ್ಲ. ನಮ್ಮ ಯುವಕರ ನಿರೀಕ್ಷೆ ಭಾಳ ಇದೆ. ನಾವು ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ. ಆ್ಯಂಡ್ ವಿ ಆರ್ ಕಮಿಟೆಡ್ ಟು ದ್ಯಾಟ್. ಇನ್ ಬಿಟ್ವೀನ್ ದ್ಯಾಟ್ ಯಾರನ್ನ ಮಿಸ್ಚೀಫ್ ಮಾಡಬೇಕು, ಮೆಲೇಷಿಯಸ್ ಇಂಟೆಂಟ್ ಇಟ್ಕೊಂಡು ಇವರೆಲ್ಲರೂ ಇದನ್ನು ಸ್ಕಟಲ್ ಮಾಡಬೇಕು ಅಂತ ಇದ್ದರೆ ವಿ ವಿಲ್ ಟೇಕ್ ಆ್ಯಕ್ಷನ್. ಸರ್, ಇವತ್ತು BJPಯವರು ಪ್ರತಿಭಟನೆ ಮಾಡ್ತಾಯಿದ್ದಾರೆ. ಅಗೇನ್ ನಾಗೇಂದ್ರ ವಿಚಾರ ಇಟ್ಕೊಂಡು ಫ್ರೀಡಮ್. ನೋಡಿ ಇವರೇ, ಈ ನನಗೆ ಮಾಧ್ಯಮ ಸ್ನೇಹಿತರು ತಾವು ಸಲಹೆ ನೀಡಿ. ಇಲ್ಲ, ಸಲಹೆ ನೀಡಿ. ನೀವು ಇನ್ನೇನು ಮಾಡ್ಬೇಕು ನಾವು ಹೇಳಿ? ಕನ್ವಿಕ್ಟ್ ಆಗಿದ್ದಾರಾ? CIDನಲ್ಲಿದೆಯಾ, SITನಲ್ಲಿ ಅವ್ರ ಹೆಸರಿದೆಯಾ? CBI ಸೆಕೆಂಡ್ ಚಾರ್ಜ್ ಶೀಟ್ನಲ್ಲಿ ಹೇಗೆ ಬಂದಿದೆ ಅಂತ ತಮಗೆಲ್ಲರಿಗೂ ಗೊತ್ತಿದೆ. ಆತನೇ ಬಂದು ನಾಗೇಂದ್ರ ಅವರೇ ಬಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಏನೇನು ಹೇಳಬೇಕು ನಿಮ್ಮ ಮುಂದೆನೇ ಬಂದು ಹೇಳಿದ್ದಾರೆ. ನೀವು ಅವರಿಗೆ ಪ್ರಶ್ನೆ ಕೇಳಿದ್ದೀರಾ. ಸದನದಲ್ಲಿ ನೀವು ನೋಟಿಸ್ ಕೊಟ್ರಪ್ಪ, ಚರ್ಚೆ ಮಾಡಿ, ನಾವು ಚರ್ಚೆ ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ 5 ದಿನದಿಂದ ಹೇಳ್ತಾ ಇದ್ದೀವಿ. ಅದಕ್ಕೂ ರೆಡಿ ಇಲ್ಲ. ಆಯ್ತಪ್ಪ, ಕೊನೆ ಪಕ್ಷಕ್ಕೆ ನಾವು ಸ್ಟೇಟ್ಮೆಂಟ್ ಕೊಟ್ಟರೆ ಬೇರೆ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ ಅಂತ ನಾವು ಸ್ಟೇಟ್ಮೆಂಟು ಕೊಟ್ವಿ. ಸರ್ಕಾರದ ಪರವಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳು ಕೊಟ್ಟರು. ಇನ್ನೇನು ಮಾಡಬೇಕು? ಚರ್ಚೆಯನ್ನು ಹೇಳಬೇಕಲ್ಲ. ಹೌದಪ್ಪ, ನಮ್ಮ ಹತ್ರ ಇಂಥದ್ದು ಒಂದು ಕಾಗದ ಇದೆ, ಈ ಕಾಗದದಿಂದ ಪ್ರೂವ್ ಆಗುತ್ತೆ ಅಂತ ಹೇಳಿದ್ರೆ ನಾವು ಉತ್ತರ ಕೊಡ್ಬೋದು. ಸುಮ್ಮನೆ ಕುರ್ಚಿನಲ್ಲಿ ಕೂತ್ಕೊಂಡು ಅಲ್ಲಿ ಎಲ್ಲಿ ನಿಂತ್ಕೊಂಡು ಸುಮ್ಮನೆ ಅದು ಕಪ್ ಬಾವುಟವನ್ನು ಪ್ರದರ್ಶನ ಮಾಡ್ತಾಯಿದ್ರೆ, ಕಪ್ ಅಂಗಿ ಹಾಕ್ಕೊಂಡು ಬರ್ತಾಯಿದ್ರೆ ಅಷ್ಟೇನಾ? ಫ್ಯಾಕ್ಟ್ಸ್ ಏನಿಲ್ವಾ? ಸರ್, CBIಗೆ ಪ್ರಾಸಿಕ್ಯೂಷನ್ ಕೊಡಬಹುದು ಅನ್ನುವಂಥ ಚರ್ಚೆಗಳಾಗ್ತದೆ. ಕೊಡಲಿ. ಪ್ರಾಸಿಕ್ಯೂಷನ್ ಅಂದರೆ ಏನಿವ್ರೆ, ಇಟ್ಸ್ ಅ ಲೀಗಲ್ ಪ್ರೊಸೆಸ್ ಟು ಕಮೆನ್ಸ್ ಕ್ರಿಮಿನಲ್ ಪ್ರೊಸೀಡಿಂಗ್ಸ್. ಕೊಡಲಿ, ಅವ್ರು ಹೋಗಿ ಕೋರ್ಟಲ್ಲಿ ಏನು ಮಾಡಬೇಕು ಮಾಡ್ತಾರೆ. ನಾವೆಲ್ಲಿ ಇಲ್ಲ ಅಂದಿದ್ದೀವಿ. CBI ಚಾರ್ಜ್ ಶೀಟ್ ನೀವು ನೋಡಿದ್ದೀರಾ? ಗವರ್ನರ್ ನೋಡಿದ್ದಾರಾ? ಸರ್ಕಾರ ನೋಡಿದೆಯಾ? ಇಲ್ಲ. ಸೊ ವಿ ಡೋಂಟ್ ನೋ ವಾಟ್ ಈಸ್ ದೇರ್ ಇನ್ ದ ಚಾರ್ಜ್ ಶೀಟ್. ಪ್ರಾಸಿಕ್ಯೂಷನಿಗೆ ಕೇಳಿದ್ದಾರೆ. ಈಗ ನನ್ನ ಮನವಿ ತಮ್ಮ ಮುಖಾಂತರ ಮಾನ್ಯ ಗವರ್ನರ್ ಸಾಹೇಬರಿಗೆ, ಇಂಥವೇ ಹಲವಾರು ಪ್ರಕರಣಗಳ ಪ್ರಾಸಿಕ್ಯೂಷನಿಗೆ ಅಲ್ಲೇ ಅವ್ರ ಕಚೇರಿನಲ್ಲೇ ಬಿದ್ದಿದೆ. ಎಲ್ಲ ರಾಜಕಾರಣಿಗಳದ್ದು ಇದೆ. ಅದಕ್ಕೂ ಕೊಟ್ಬಿಡಲಿ. ವಿ ಆರ್ ಓಕೆ.
ಅವರೇ ಇಂಡಿವಿಜುವಲಿ ಹೋಗಿ ಕೋರ್ಟಲ್ಲಿ ಫೈಟ್ ಮಾಡ್ಕೋತಾರೆ, ಮಾಡ್ಕೊಳ್ಳಿ. ಸರ್ ಕೊನೆ ಪ್ರಶ್ನೆ, SIR ಇವತ್ತಿಂದ ಕರಡು ರಿಲೀಸ್ ಮಾಡ್ತಿದ್ದಾರೆ. ಒಂದು ಕೋಟಿ ಹತ್ತಿರ ಮತಗಳು ಡಿಲೀಟ್ ಆಗಿದ್ದಾವೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಏನಾದರೂ ಮುಂದಿನ ಪ್ರಕ್ರಿಯೆಗಳ ನೋಡೋಣ. ಇವರೇ ನಾವಂತೂ ಹಲವಾರು ಬಾರಿ ಮನವಿ ಮಾಡ್ಕೊಂಡಿದ್ದೀವಿ, ಪತ್ರ ಬರೆದಿದ್ದೀವಿ, ಯಾವುದಕ್ಕೂ ಉತ್ತರ ಸಿಗ್ತಾ ಇಲ್ಲ. ದಿಸ್ ಈಸ್ ನಾಟ್ ದ ವೇ ಟು ರನ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಡೆಮೋಕ್ರಸಿ. ನೀವೇ ಹೇಳಿ, 1,10,00,000 ಜನ ಇವತ್ತು ಮತದಾರರ ಪಟ್ಟಿಯಿಂದ ಹೊರಗಿಡ್ತಾರೆ ಅಂದರೆ ಕಾರಣಗಳು ಕೊಡಲಾರ್ದೆ, ಮತ್ತು ಪ್ರಕ್ರಿಯೆಗಳು ಎಷ್ಟು ಜಟಿಲ ಮಾಡಿಬಿಟ್ಟಿದ್ದಾರೆ ಅಂದರೆ ಆ ಕಡೆ ಸರಳೀಕರಣವೂ ಇಲ್ಲ, ಸಬಲೀಕರಣವೂ ಆಗಿಲ್ಲ ಇದರದ್ದು SIRಯಿಂದ. ನೋಬಡಿ ನೋಸ್ ವಾಟ್ ಈಸ್ ಹ್ಯಾಪನಿಂಗ್. ಇದರಿಂದ ಸಾಕಷ್ಟು ಜನರಿಗೆ ಅನಾನುಕೂಲ ಆಗ್ತಾಯಿದೆ. ಎಸ್ಪೆಷಲಿ ಯಾರು ವಲಸೆ ಹೋಗಿರ್ತಾರೆ ಉದ್ಯೋಗಕ್ಕೋಸ್ಕರ, ನಮ್ಮ ಯಾರು ತಿಳುವಳಿಕೆ ಹೆಚ್ಚಿರೋದಿಲ್ಲ, ಯಾರಿಗೆ ಈ ಪ್ರೊಸೀಜರ್ ಬಗ್ಗೆ ಹೆಚ್ಚು ಗೊತ್ತಾಗಿರೋದಿಲ್ಲ, ದೇ ವಿಲ್ ಆಲ್ ಬಿ ಲೆಫ್ಟ್ ಔಟ್. ಈ ಪ್ರಯತ್ನ ಮಾಡ್ತಾ ಇದ್ದೀವಲ್ಲ ನಾವು ಜಾಹೀರಾತುಗಳನ್ನು ಕೊಡ್ತಾ ಇದ್ದೀವಿ. ನಾವು DCಗಳ ಜೊತೆ 3 ಸರಿ ಮೀಟಿಂಗ್ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ, ತಹಸೀಲ್ದಾರ್ಗಳ ಹತ್ರ ಮಾಡಿದ್ದಾರೆ. ನಾವು ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ನಿಕಟ ಸಂಪರ್ಕದಲ್ಲಿದ್ದೀವಿ ಎಲ್ಲ ತಹಸೀಲ್ದಾರ್ಗಳ ಜೊತೆ, ರಿಟರ್ನಿಂಗ್ ಆಫೀಸರ್ಸ್ ಜೊತೆ. ಆದರೂ ಕೂಡ ಎಲೆಕ್ಷನ್ ಕಮಿಷನ್ದವರು ಒಂದು ಸರ್ವಾಧಿಕಾರಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ. ಬೇರೆ SIR ಬೇರೆ ರಾಜ್ಯದಲ್ಲಿ ಹೋಲಿಸ್ಕೊಂಡ್ರೆ ನಮ್ಮದೇ ಹೈಯೆಸ್ಟ್ ಆಗೋ ಹತ್ತತ್ರಕ್ಕೆ ಹೋಗ್ತಾ ಇದೆ ಸರ್. ಟಾರ್ಗೆಟು ನಾವೇ ಅಲ್ಲ. ವೆಸ್ಟ್ ಬೆಂಗಾಲ್ನಲ್ಲಿ ಹೆಂಗೆ ಮಾಡಿದ್ರು ಹಂಗೆ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಇದು ಇಶ್ಯೂ ಇದೆಯಾ? ಗುಜರಾತ್ನಲ್ಲಿ ಇಶ್ಯೂ ಇದೆಯಾ? ಇದು ಎಲ್ಲಿ ವಿರೋಧ ಪಕ್ಷಗಳಿವೆ ಅದು ಹೆಚ್ಚು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದು ಬೇರೆ ನಿಮ್ಮ ಚೀಫ್ ಎಲೆಕ್ಷನ್ ಕಮಿಷನಿಗೆ ಇವಾಗ ಜುಡಿಷಿಯಲ್ ಇಮ್ಯುನಿಟಿ ಬೇರೆ ಇದೆ. ಅವರಂತೂ ದೇವರಾಗ್ಬಿಟ್ಟಿದ್ದಾರೆ. ಈಗ ಏನು ಮಾಡಿದ್ದೆಲ್ಲ ನಾವು ಒಪ್ಕೊಳ್ಳೇಬೇಕು. See, the SIR process is more exclusive than inclusive. It is meant, the design is such that citizens are left out of the process of democracy. It is very evident. And all our questions to the election commissions are left unanswered. Our questions to the state election commission have been unanswered. Still there is no definition for logical discrepancy. Still there is no definition of the entire process. So this SIR is nothing but an appeasement practice followed by the CEC for his political masters. Sir, if compare other states, the Karnataka is highest. Quite naturally, all the states that are not BJP ruled states, they will play their game. Since they are not popular anymore, they want to use these kind of tactics to come back to power. What is the Delimitation Commission bill all about? They want to take control of drawing boundaries also. Not just across geographies, but also across demographies. That will suit their electorate. P. Chidambaram saying that the ECI has created new category of citizens, like non-voting kids. Absolutely. All the other revisions in the history of India by the Election Commission were inclusive in nature. This SIR is to keep citizens out. They are telling that you are not a citizen, now you prove it. The burden is on the citizen, who don't understand this complicated process that is followed by the Election Commission. Till now, do you know the definition of logical discrepancy? There was one RTI that was filed asking the Election Commission what is the definition of logical discrepancy. They have written back they don't know. But उसके तहत ही पूरा SIR चल रहा है. Sir, on ED raid, sir, Gyanendra Kumar's residence, he was raiding related to the Gabbi. See, the ED had written to the Department of Home seeking our cooperation, and we are cooperating in every possible way. There is no compromise with respect to the Karnataka Public Service Commission scam. Already the chairman is in the dock. We have given aid and advice to the governor to ensure that the chairman